सुनते मौसम इंदा मैगी ನಾರ್ಮಲ್ ಚಾಯ್ಸ್ ಪಾಲ್ ಸೇಲ್ಸ್ ಪರ್ ಡೇ ಒಂದು 10,000 12,000 ಆ ಥರ ಆಗುತ್ತೆ. ಒಂದು ಮಂತ್ಲಿ 3 ಲ್ಯಾಕ್ ಆ ಥರ ಸೇಲ್ಸ್ ಆಗುತ್ತೆ. ಸೊ ಎಲ್ಲ ಖರ್ಚು ಎಲ್ಲ ಹೋಗಿ ಒಂದು 60-70,000 ನಮಗೆ ಉಳಿಯುತ್ತೆ ಸರ್. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನನ್ನ ಕೈಯಲ್ಲೊಂದು ಟೀ ಇದೆ, ಕುಲ್ಲಟ್ ಟೀ ಅಂತ, ಅದ್ಭುತವಾಗಿದೆ. ಟ್ರೈ ಮಾಡಿದ್ದೀನಿ ಸ್ವಲ್ಪ ಆಲ್ರೆಡಿ. ಎಲ್ಲಿ ಅಂತ ಹೇಳಿದ್ರೆ ಟೀ ಡೇ ಅಂತ, ಅದ್ಭುತವಾಗಿದೆ. ಟೀ ಮಾತ್ರ ಸಕ್ಕತ್ತಾಗಿದೆ. ಒಂದೊಳ್ಳೆ ಟೀ ಅಂತೂ ಒಂದು ಎನರ್ಜಿ ಕೊಡುತ್ತೆ, ನಮ್ಮನ್ನು ರೀಚಾರ್ಜ್ ಮಾಡುತ್ತೆ, ಬೂಸ್ಟ್ ಮಾಡುತ್ತೆ, ಎಷ್ಟೋ ಜನಕ್ಕೆ ಐಡಿಯಾಗಳನ್ನ ಕೊಟ್ಬಿಡುತ್ತೆ. ಮಳೆ ಆದಾಗಂತೂ ಒಂದೊಳ್ಳೆ ಟೀ ಅಂತೂ ಬೇಕೇ ಬೇಕು. ಸೊ ಟೀ ಡೇಲಿ ಒಂದೊಳ್ಳೆ ಟೀ ಅಂತೂ ಸಿಗುತ್ತೆ. ನಾನು ತೊಗೊಂಡಿರೋಂಥ ಟೀ ಬಂದು ಕುಲ್ಲಟ್ ಟೀ ಅಂತ. ಟೇಸ್ಟ್ ಮಾತ್ರ ಅದ್ಭುತವಾಗಿದೆ. ಇದಿರೋಂಥದ್ದು RSB ಕಾಲೋನಿ, ಮಹದೇವಪುರ ಪೋಸ್ಟ್, ನಿಯರ್ ಫಿನಿಕ್ಸ್ ಮಾಲು. ಸೊ ಇಲ್ಲಿ ಬಂದರೆ ಒಂದೊಳ್ಳೆ ಟೀ ಅಂತ ಸಿಗುತ್ತೆ ಟೀ ಡೇಲಿ. ಸೊ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೋರ್ಮೆಂಟ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಬನ್ನಿ ಒಂದೊಳ್ಳೆ ಟೀ ಕುಡಿಸ್ತೀನಿ. स्मालिक मसाला स्मालिक एलची स्मालिक ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಸಂತೋಷ್ ಅಂತ. ಸಂತೋಷ್ ಅವರು. ಹೌದು ಸರ್. ಯಾವಾಗಿಂದ ಶುರುವಾಗಿದ್ದು ಟೀ ಡೇ? ಸರ್ ನಾವು ಲಾಸ್ಟ್ ಇಯರು ಅಕ್ಟೋಬರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಅಕ್ಟೋಬರಿಂದ ಇದುವರೆಗೂ 6 to 7 months ಆಗಿದೆ ಅನಿಸುತ್ತೆ. ಓಕೆ ಓಕೆ ಸರ್. ಏನೇನೆಲ್ಲ ಸಿಗುತ್ತೆ ಟೀ ಡೇ ಅಂದಾಗ? ಟೀ ಸಿಕ್ಕೇ ಸಿಗುತ್ತೆ. ಹೌದು. ಸೊ ಯಾವ ಥರ ಟೀ ಎಲ್ಲ ಸಿಗ್ಬೋದು? ಆ್ಯಕ್ಚುಲಿ ನಮ್ಮಲ್ಲಿ ಟೀ ಅದ್ಭುತವಾಗಿರುತ್ತೆ. ಓಕೆ, ಟೀಗೆ ತುಂಬ ಕಸ್ಟಮರ್ಸ್ ನಾವು ಬರ್ತಾರೆ. ಟೀಯಲ್ಲೂ ಅದರಲ್ಲೂ ನಮಗೆ ವೆರೈಟಿ ಟೀಸ್ ಇದೆ. ಒಂದು ನಾರ್ಮಲ್ ಟೀ ಸಿಗುತ್ತೆ, ಸಾದಾ ಟೀ, ಅದರಲ್ಲಿ ಲಾರ್ಜ್ ಸ್ಮಾಲ್ ಸಿಗುತ್ತೆ, ಮತ್ತು ಮಸಾಲ ಇಲಾಚಿ ಸಿಗುತ್ತೆ. ನಮಗೆ ಸ್ಪೆಷಲ್ಲಾಗಿ ಇದರಲ್ಲಿ ಕುಲ್ಲಟ್ ಚಾಯ್ ಅಂತ, ತಂದೂರಿ ಟೀ. ಸೊ ಅದು ಟೀಯಲ್ಲೇ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ. ಸೊ ಅದರಲ್ಲಿ ಅದನ್ನು ಟ್ರೈ ಮಾಡಿದವರು ಮತ್ತೆ ಬಂದು ಇಲ್ಲಿ ಟೀ ಕುಡಿತಾರೆ. ಸೊ ಡಿಫ್ರೆಂಟ್ ಆಗಿರೋ ಟೀ ಸಿಗುತ್ತೆ. ಮತ್ತು ಈವ್ನಿಂಗ್ ಟೈಮ್ಸ್ ಆದರೆ ನಮ್ಮಲ್ಲಿ ಸ್ನ್ಯಾಕ್ಸ್ ಸಿಗುತ್ತೆ. ಸ್ನ್ಯಾಕ್ಸಲ್ಲಿ ಎಕ್ಸಾಂಪಲ್ಗೆ ಬ್ರೆಡ್ ಆಮ್ಲೆಟು, ಬನ್ ಬಟರು, ಜಾಮು, ಮತ್ತು ಫ್ರೆಂಚ್ ಫ್ರೈಸು. ಸೊ ಆ ಥರ ಸಿಗುತ್ತೆ. ಮತ್ತು ಮ್ಯಾಗಿ, ಮಿಲ್ಕ್ ಶೇಕ್ಸು, ಬರ್ಗರು, ಸ್ಯಾಂಡ್ವಿಚ್ಚು. ನಮ್ಮಲ್ಲಿ ನಿಯರ್ಲಿ ಒಂದು 90 ವೆರೈಟಿ ಆಫ್ ಐಟಮ್ಸು ನಮ್ಮಲ್ಲಿ ಸಿಗುತ್ತೆ ಸರ್. ಟಿ ಡೇ ಅನ್ನೋದು ಒಂದು ಫ್ರಾಂಚೈಸಿ. ಬ್ಯಾಂಗ್ಳೂರಲ್ಲಿ ಟಿ ಡೇ ಅರೌಂಡ್ 150+ ಔಟ್ಲೆಟ್ಸ್ ಇದೆ. ಬರೀ ಬ್ಯಾಂಗ್ಳೂರಲ್ಲಿ ಮಾತ್ರನೇ. ಸೊ ಆ್ಯಕ್ಚುಲಿ ಆಲ್ ಓವರ್ ಇಂಡಿಯಾದಲ್ಲೆಲ್ಲ ಇದ್ರದ್ದು ಔಟ್ಲೆಟ್ಸ್ ಇದೆ. ಸೊ ನಾವು ಆ್ಯಕ್ಚುಲಿ ಬೇರೆ ಬೇರೆ ಫ್ರಾಂಚೈಸ್ ಎಲ್ಲ ಸರ್ಚ್ ಮಾಡಿದ್ವಿ. ಬಟ್ ನಮಗೆ ಬೆಸ್ಟ್ ಅನ್ನಿಸ್ತು ಇದು. ಯಾಕಂದರೆ ನಮಗೆ ಸಪೋರ್ಟ್ ಚೆನ್ನಾಗಿ ಕೊಡ್ತಾರೆ ಟಿ ಡೇ ಕಡೆಯಿಂದ. ಏನೇ ಐಟಮ್ಸ್ ಬೇಕಂದ್ರೂ ವಿತಿನ್ 1 ಡೇಯಲ್ಲಿ ನಮಗೆ ಐಟಮ್ಸ್ ತಂದು ಕೊಡ್ತಾರೆ. ಮತ್ತು ಅಡ್ವರ್ಟೈಸ್ಮೆಂಟು ಏನೇ ಆಗಲಿ ಎಲ್ಲ ಥರದ ಹೆಲ್ಪು ಅವ್ರು ಕೊಡ್ತಾರೆ. ಬಟ್ ಬೆಸ್ಟ್ ಅಂದರೆ ಕೆಲವೊಂದು ಫ್ರಾಂಚೈಸಿಯಲ್ಲಿ ರಾಯಲ್ಟಿ ಎಲ್ಲ ಕೊಡಬೇಕಾಗುತ್ತೆ. ಬಟ್ ಇಲ್ಲಿ ಏನೂ ಇರೋಲ್ಲ, ರಾಯಲ್ಟಿ ಏನೂ ಇರೋಲ್ಲ. ಸೊ ಅದರಾಗಿಂದ ನಾನು ಟಿ ಡಿ ಅನ್ನೋದನ್ನ ಚೂಸ್ ಮಾಡ್ಕೊಂಡಿದ್ದೀನಿ ಸರ್. ಓಕೆ ಓಕೆ. ಮತ್ತು ಇನ್ನು ಫ್ರಾಂಚೈಸಿ ಅಂದರೆ ಸೊ ಎಲ್ಲರೂ ಭಯ ಬೀಳ್ತಾರೆ ಸರ್. ಸೊ ಬಜೆಟ್ ಜಾಸ್ತಿ. ಸೊ ಮತ್ತೆ ಇನ್ನು ಫ್ರಾಂಚೈಸಿ ಫೀ ಎಲ್ಲ ಜಾಸ್ತಿ ಇರುತ್ತೆ ಅಂತಾರೆ. ಸೊ ಇವ್ರದ್ದೆಲ್ಲ ಹೇಗೆ ಸರ್? ಜಾಸ್ತಿ ಇದೆಯಾ? ಫ್ರಾಂಚೈಸಿ ಫೀಸ್ ಜಾಸ್ತಿ ಏನಿಲ್ಲ, ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಇವ್ರು ಕಡಿಮೆನೇ. ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಇದರಲ್ಲಿ ನಮ್ಮ ಲೊಕೇಶನ್ ಸರ್ಚ್ ಮಾಡೋಕ್ಕೆ ಅವ್ರು ನಮಗೆ ಹೆಲ್ಪ್ ಮಾಡ್ತಾರೆ ಬಂದು. ನಾವೆಲ್ಲರೂ ಒಂದು ಲೊಕೇಶನ್ ನೋಡಿದ್ರೆ ಅವ್ರು ಬಂದು ಹೆಂಗಿದೆ ಕ್ರೌಡು ಏನು ಅಂತ ಅವರು ಬಂದು ಒಂದ್ಸಲ ಇನ್ವೆಸ್ಟಿಗೇಷನ್ ಮಾಡಿ ಆಮೇಲೆ ನಮಗೆ ಕನ್ಫರ್ಮೇಷನ್ ಕೊಡ್ತಾರೆ. ಅವರು ನಮಗೆ ದುಡ್ಡುಗೋಸ್ಕರ ಅವ್ರು ನೋಡೋಲ್ಲ. ಆ್ಯಕ್ಚುಲಿ ಟಿ ಡಿ ಅನ್ನೋದು ದುಡ್ಡುಗೋಸ್ಕರ ನೋಡೋಲ್ಲ. ಅವರು ಬೆಳಿಬೇಕು, ನಮ್ಮನ್ನು ಬೆಳೆಸ್ತಾರೆ ಸರ್.
ಎಲ್ಲ ಫ್ರಾಂಚೈಸಿಗಳು ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಇನ್ನೊಂದು ನಮಗೆ ಶೆಫ್ಗೆ ಅವರೇ ಹೆಲ್ಪ್ ಮಾಡ್ತಾರೆ. ಸೊ ಶೆಫ್ ಅವರೇ ಕೊಡ್ತಾರೆ, ಮತ್ತು ಟ್ರೈನಿಂಗ್ ಆಗಿರೋ ಶೆಫ್ ಅದನ್ನು ಅವರೇ ಟ್ರೈನಿಂಗ್ ಮಾಡಿ ನಮಗೆ ಶೆಫ್ ಕಳಿಸ್ತಾರೆ. ಸೊ ನಾವು ಕಲ್ತ್ಕೊಬೋದು, ಅಷ್ಟೊಂದು ಡಿಫಿಕಲ್ಟ್ ಏನೂ ಇಲ್ಲ. ಮತ್ತೆ ಇನ್ನು ಪ್ರತಿಯೊಂದು ಟೀ ವಿಭಿನ್ನವಾಗಿರುತ್ತೆ. ಸೊ ಇವಾಗ ಜಿಂಜರ್ ಟೀ ಆಗಿರ್ಬೋದು, ಸಾದಾ ಟೀ, ಈ ಥರ ಎಲ್ಲ ಗ್ರೀನ್ ಟೀ, ಲೆಮನ್ ಟೀ ಅದೆಲ್ಲ ಅವರೇ ಕೊಡ್ತಾರಾ? ಹಾಂ, ಅದೆಲ್ಲ ಅವರೇ ಕೊಡ್ತಾರೆ. ನಮಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ಅವರೇ ಹೆಲ್ಪ್ ಮಾಡ್ತಾರೆ. ಸೊ ಅದರಿಂದ ನಮಗೆ ಡಿಫಿಕಲ್ಟ್ ಅನ್ಸಲ್ಲ. ಈಗ ಎಕ್ಸಾಂಪಲ್ಗೆ ಬೇರೆ ಏನಾದರೂ ಇಂಗ್ರೀಡಿಯೆಂಟ್ಸ್ ಬೇಕಂದರೆ ನಮ್ಗೆ ಗೊತ್ತಿಲ್ಲ ಎಲ್ಲೆಲ್ಲ ಏನೇನು ಸಿಗುತ್ತೆ ಅಂತ. ಸೊ ಇನ್ನೊಂದೇನೆಂದರೆ ಫ್ರಾಂಚೈಸಿ ಸ್ಟಾರ್ಟ್ ಮಾಡೋವಾಗ ಎಲ್ಲ ಇನ್ಕ್ಲೂಡಿಂಗು ಶೆಫಿಂದ ಹಿಡಿದು ಇಂಟೀರಿಯರಿಂದ ಹಿಡಿದು ಎಲ್ಲ ಅವರೇ ಹೆಲ್ಪ್ ಮಾಡ್ತಾರೆ. ಹಾಂ, ಕಾಂಟ್ಯಾಕ್ಟ್ ವೆಂಡರ್ಸ್ ಎಲ್ಲ ಕೊಡ್ತಾರೆ. ಮತ್ತು ಎಕ್ಸಾಂಪಲ್ಗೆ ಸ್ಯಾಂಡ್ವಿಚು, ಬರ್ಗರು ಆ ಥರ ಬ್ರೆಡ್ ಬೇಕಂದರೆ ಏನೇ ಬೇಕಂದರೂ ಸೊ ಅವರೇ ನಮಗೆ ಕಾಂಟ್ಯಾಕ್ಟ್ಸ್ ಕೊಡ್ತಾರೆ. ಸೊ ಅದರಿಂದ ನಮಗೆ ಈಸಿ. ಅಂದಾಜು ಪ್ರಾಫಿಟ್ ಏನು ಬರ್ಬೋದು ಸರ್ ಮಂತ್ಲಿ ಅರೌಂಡ್ ಪರ್ ಡೇ? ಓಕೆ, ಸೊ ನಮ್ಮದ್ರಲ್ಲಿ ಆ್ಯಕ್ಚುಲಿ ಸೇಲ್ಸು ಪರ್ ಡೇ ಒಂದು 10,000 12,000 ಆ ಥರ ಆಗುತ್ತೆ. ಒಂದು ಮಂತ್ಲಿ 3 lakh ಆ ಥರ ಸೇಲ್ಸ್ ಆಗುತ್ತೆ. ಸೊ ಎಲ್ಲ ಖರ್ಚು ಎಲ್ಲ ಹೋಗಿ ಒಂದು 60-70,000 ನಮಗೆ ಉಳಿಯುತ್ತೆ ಸರ್. ಲಾಸ್ ಅಂತೂ ಆಗಲ್ಲ. ಬಟ್ ನಮ್ಗೆ ಇನ್ನೊಂದು ಅಂದರೆ ಅವರೇ ಪ್ಲೇಸ್ ಸಜೆಸ್ಟ್ ಮಾಡ್ತಾರಲ್ವಾ, ಸೊ ಅದರಿಂದಾಗಿ ಹೆಲ್ಪ್ ಆಗುತ್ತೆ. ಸೊ ಕ್ರೌಡೆಡ್ ಏರಿಯಾನೇ ಅವರು ಸೆಲೆಕ್ಟ್ ಮಾಡ್ತಾರೆ. ನಾರ್ಮಲ್ ಎಲ್ಲ ಅವರು ಕೊಡೋಲ್ಲ, ಕ್ರೌಡೆಡ್ ಏರಿಯಾ ಸೆಲೆಕ್ಟ್ ಮಾಡಿಕೊಂಡು ಕೊಡ್ತಾರೆ. ಯಾರಿಗೂ ಲಾಸ್ ಆಗೋಕ್ಕೆ ಅವರು ಬಿಡಲ್ಲ. ನಮ್ಮದು ಔಟ್ಲೆಟ್ ಬಂದುಬಿಟ್ಟು ಮಾದೇಪುರ RHB ಕಾಲೋನಿ ಫಸ್ಟ್ ಕ್ರಾಸಲ್ಲಿ ಅಪೋಸಿಟ್ ಫಿನಿಕ್ಸ್ ಮಾಲ್. ಟೈಮಿಂಗ್ಸ್ ಏನಿದೆ ಸರ್? ಸರ್ ನಮ್ಮದು ಬೆಳಗ್ಗೆ 6:30 ಇಂದ 11 o'clock ಓಪನ್ ಮಾಡ್ತೀವಿ. ಫೈನ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಟೀ ಡೇ ಫ್ರಾಂಚೈಸಿ ತೊಗೊಂಡು ಯಾರು ಬೇಕಾದ್ರೂ ಬಿಸ್ನೆಸ್ನ ರನ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ನಿಮಗೆ 5 ಲಕ್ಷ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಇಂಟೀರಿಯರ್ ಸೆಟಪ್ಪು, ಎಕ್ವಿಪ್ಮೆಂಟ್ಸು, ಟ್ರೈನಿಂಗು, ಮ್ಯಾನ್ ಪವರ್ ಸಪೋರ್ಟು, ಮೆಟೀರಿಯಲ್ ಸ್ಟಾಕು, ಬೋರ್ಡ್ಸು, ಬ್ರ್ಯಾಂಡಿಂಗು ಕಂಪ್ಲೀಟಾಗಿ ಎಲ್ಲ ಅವರೇ ಮಾಡಿಕೊಡ್ತಾರೆ. ಎಕ್ಸಲೆಂಟ್ ಮೆನ್ಯೂ ಇದೆ. 90ಕ್ಕೂ ಹೆಚ್ಚು ಬೆವರೇಜಸ್ಸು ಮತ್ತು ಸ್ನ್ಯಾಕ್ಸ್ ಐಟಮ್ಸ್ ಕೂಡ ಇವ್ರ ಕಡೆಯಿಂದನೇ ಸಿಗುತ್ತೆ. ನಿಮ್ಗೇನು ಗೊತ್ತಿಲ್ಲ ಅಂದ್ರೂ ಕೂಡ ಅವರೇ ಗೈಡ್ ಮಾಡಿ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ. ಟೀ ಡೇ ಫಸ್ಟ್ ಶುರುವಾಗಿದ್ದು 2022ರಲ್ಲಿ ಒಂದು ಔಟ್ಲೆಟ್ ಇಂದ ಶುರುವಾಗಿ ಈಗ 265ಕ್ಕೂ ಹೆಚ್ಚು ಔಟ್ಲೆಟ್ಗಳನ್ನು ಓಪನ್ ಮಾಡಿದ್ದಾರೆ. ಜೊತೆಗೆ KTCC ಕಡೆಯಿಂದ ಅವಾರ್ಡ್ ಕೂಡ ಬಂದಿದೆ, ದಿ ಬೆಸ್ಟ್ ಗ್ರೋಯಿಂಗ್ ಟೀ ಕೆಫೆ ಅಂತ. ಇವ್ರದ್ದೆಲ್ಲ ಕಂಪ್ಲೀಟ್ ಫೋನ್ ನಂಬರು, ಕಾಂಟ್ಯಾಕ್ಟ್ ಡೀಟೇಲ್ಸು, ಇಮೇಲ್ ID ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಒಂದ್ಸತಿ ನೋಡಿ. ಬಿಸ್ನೆಸ್ ಮಾಡಬೇಕು ಅಂತ ಪ್ಲಾನ್ ಇತ್ತು ಅಂದರೆ ಇವ್ರನ್ನ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ.